ನಾನು ಟ್ರಿಪಲ್ ಎಂ ಮೆಗಾ ಇವೆಂಟ್ ಅಲ್ಲಿ ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಮ್ಯಾಚ್ ನೋಡ್ತಾ ಇದ್ನೋ ಅಥವಾ ರಸಲ್ ಮೇನಿಯಾ 40ಯ ಮೇನ್ ಇವೆಂಟ್ ನೋಡ್ತಾ ಇದ್ನೋ ನನಗಂತೂ ಅರ್ಥ ಆಗಲಿಲ್ಲ. ಎಂತ ಬ್ಯೂಟಿಫುಲ್ ಮ್ಯಾಚ್ ಗುರು, ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಫೈನಲಿ ಆಗಿದೆ. ನಿಜವಾಗ್ಲೂ ಗಾಯ್ಸ್, ನನ್ನ ಕರಿಯರ್ ಅಲ್ಲಿ ಇದೇ ನಾನು ಮೊದಲ ಬಾರಿ ಲೈವ್ ಆಗಿ ಕೂತ್ಕೊಂಡು ನೋಡಿದಂತಹ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚು. ನಿಜವಾಗ್ಲೂ ಬ್ಯೂಟಿಫುಲ್. ನನ್ನ ಕಡೆಯಿಂದ ಅಂತೂ ಇಡೀ ಶೋಗೆ 5 ಸ್ಟಾರ್ ಕ್ಲಾಸಿಕ್ ನ ಕೊಡ್ತಾ ಇದ್ದೀನಿ. ಅಂಡ್ ಅದರಲ್ಲೂ ಈ ಒಂದು ಮ್ಯಾಚ್ ಇತ್ತಲ್ಲ, ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ, ನಿಜವಾಗ್ಲೂ ಎಲ್ಲವೂ ಕೂಡ ಇತ್ತು ಅಂತಾನೆ ಹೇಳಬೇಕು. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಕೂಡ ಈ ಒಂದು ಮ್ಯಾಚ್ ನ ಇವರು ತಗೊಂಡು ಹೋಗ್ತಾರೆ. ನಮ್ಮ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ ಇಡೀ ಕ್ರೌಡು ಬೂ ಮಾಡ್ತಾ ಇರುತ್ತೆ, ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ ಇಡೀ ಕ್ರೌಡು ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ಮ್ಯಾಚ್ ಮಾತ್ರ ಚಿಂದಿಗುರು, ಯೂಟ್ಯೂಬ್ ಅಲ್ಲಿ ಇದೆ, ಇನ್ನು ಕೂಡ ನೀವು ಹೋಗಿ ನೋಡಿ. ಬ್ಲಡ್ ಬಾತೆ ನಮಗೆ ನೋಡೋದಿಕ್ಕೆ ಸಿಕ್ಕಿದೆ, ಆ ಲೆವೆಲ್ಗೆ ಇತ್ತು ಅಂತ ಹೇಳಬೇಕು. ಮೊದಲನೇದಾಗಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಕಡೆಯಿಂದ ಬಹಳಷ್ಟು ಡಾಮಿನೆಂಟ್ ನೋಡೋದಿಕ್ಕೆ ಸಿಗುತ್ತೆ. ಇವನ್ ಅವರು ಮಾಸ್ಕ್ ನು ಕೂಡ ಅರ್ಧ ಹಾಕೋದಕ್ಕೆ ನೋಡ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ಇಡೀ ಕ್ರೌಡ್ ನ ಎನರ್ಜಿನ ತಗೊಂಡು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೇಕು. ಇವನ್ ಟೇಬಲ್ಸ್ ಗಳ ಯೂಸು, ಸ್ಟೀಲ್ ಚೇರ್ಸ್ ಗಳ ಯೂಸು ಎಲ್ಲವೂ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಈಗಲೇ ಹೇಳ್ತಾ ಇದ್ದೀನಿ, ಹೋಗಿ ಡಬ್ಲ್ಯೂ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಇದೆ, ಅದನ್ನ ನೀವೆಲ್ಲರೂ ಕೂಡ ಹೋಗಿ ವಿಟ್ನೆಸ್ ಮಾಡಲೇಬೇಕು ಅಂತ ಕೇಳ್ಕೊತೀನಿ. ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮಗೆ ಹೂಲಿಯೋ ಹಾಗೆ ಬ್ರೂನೋ ಅಮೆರಿಕಾನೋಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅವರು ಬಂದು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಮೇಲೆ ಅಟ್ಯಾಕ್ ಮಾಡಿ ಟೇಬಲ್ ನು ಕೂಡ ಮುರಿಸ್ತಾರೆ. ಅಂಡ್ ಆ ಕಡೆಯಿಂದ ನಮ್ಮ ರಾಯೋ ಹಾಗೆ ಬ್ರಾನೋ ಅಮೆರಿಕಾನೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಬ್ರಾವೋ ಅಮೆರಿಕಾನೋ ಇವರು ಬಂದು ಹೂಲಿಯೋ ಹಾಗೆ ಬ್ರೂನೋ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕ್ಯಾಂಡಲ್ ಸ್ಟಿಕ್ ಅಲ್ಲೆಲ್ಲ ಅಟ್ಯಾಕ್ ಮಾಡ್ಕೊಂಡು ಅವರು ಟಾಪ್ ಮೇಲ್ಗಡೆಯಿಂದ ಜಂಪ್ ಮಾಡಿ ಇವು 4 ಜನರ ಕಥೆನ ಮುಗಿಯುತ್ತೆ ಅಂತ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಫಿಯಾನ್ಸೆ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಬುಲ್ ರೋಪ್ ಅಲ್ಲಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಲಾಕ್ ಮಾಡಿದ್ದಾಗ ಅವರ ಲವರ್ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವ್ರು ಬಂದಾಗ ನಮ್ಮ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಡಿಸ್ಟ್ರಾಕ್ಟ್ ಆಗಿ ನೀನ್ ಯಾಕೆ ಇಲ್ಲಿಗೆ ಬಂದೆ, ನೀನ್ ಇಲ್ಲಿಂದ ಬ್ಯಾನ್ ಆಗಿದ್ದೆ ಅಂತ ಕೇಳಿದಾಗ ಅವರು ಟಿಕೆಟ್ ನ ತೋರಿಸ್ತಾರೆ. ಅಂಡ್ ಇಲ್ಲಿಂದ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಕಮ್ ಬ್ಯಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಆಸಮ್ ಆಗಿತ್ತು ಅಂತ ಹೇಳ್ಬೇಕು. ಬ್ಲಡ್ ಬಾತ್ ಗುರು, ರಿಂಗ್ ಮೇಲ್ಗಡೆ ಎಲ್ಲ ರಕ್ತ ಚೆಲ್ಲಾಡಿರುತ್ತೆ. ಡಬ್ಲ್ಯೂ ಅಲ್ಲಿ ಲಾಸ್ಟ್ ಟೈಮ್ ಯಾವಾಗ ನೋಡಿದ್ನೋ ಈ ರೀತಿ ನನಗೆ ಮರ್ತೋಗಿದೆ ಅಂತ ಹೇಳ್ಬೇಕು. ಡ್ರೂ ಮ್ಯಾಕೆಂಟೈರ್ ಆಗಿ ಸಿಎಂ ಪಂಕ್ ಅವರ ಮ್ಯಾಚ್ ಬಿಟ್ರೆ ರಿಂಗ್ ಮೇಲ್ಗಡೆ ಎಲ್ಲ ರಕ್ತ ಚೆಲ್ಲಾಡಿರುತ್ತೆ ಗುರು. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಫೈನಲಿ ಒಂದು ಮೊಮೆಂಟಮ್ ನ ತಗೊಂಡು ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ ಒಂದು ಮಿಸೈಲ್ ಹೆಡ್ ಬಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಕತೆ ಮುಗಿಯುತ್ತೆ. ಅಂಡ್ ಇಡೀ ಕ್ರೌಡ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರಿಗೋಸ್ಕರ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ಒಂದು ಅದ್ಭುತವಾದ ಪ್ರೋಮೋ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಮುಖವಾಡನ ಕಳ್ಚೋ ಟೈಮ್ ಅಲ್ಲಿ ನಮ್ಮ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಒಂದು ಲೈನ್ ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ತುಂಬಾ ವರ್ಷಗಳ ಹಿಂದೆ ನಾನು ಈ ಒಂದು ಲುಚಾ ಲೀಬ್ಲರ್ ಕಲ್ಚರ್ ನ ಕಲಿಯೋದಕ್ಕೆ ಹೋಗಿದ್ದೆ. ಯಾಕಪ್ಪ ಅಂದ್ರೆ ನಾನು ಎಲ್ಲಾ ಲುಚಾಡೋರ್ಗಳನ್ನ ಕತೆನ ಮುಗಿಸ್ಬೇಕು ಅಂತ. ಬಟ್ ನಾನು ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಈ ಒಂದು ಕಲ್ಚರ್ ಏನು, ಈ ಒಂದು ಮೆಕ್ಸಿಕನ್ ಕಲ್ಚರ್ ಏನು, ಈ ಒಂದು ಲುಚಾ ಕಲ್ಚರ್ ಏನು ಅಂತ. ಅಂಡ್ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನೇ ಆಗ್ಲಿ ನಾನು ನಿಮ್ನೆಲ್ಲರನ್ನು ಕೂಡ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಮ್ಮ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ತನ್ನ ಮಾಸ್ಕ್ ನ ತೆಗಿತಾರೆ. ಅಂಡ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆ ಮಾಸ್ಕ್ ಹಿಂದೆ ನಮ್ಮ ಚಾಡ್ ಗೇಬಲ್ ಅವರು ಇರ್ತಾರೆ. ಅಂಡ್ ಇಡೀ ಕ್ರೌಡ್ ಚಾಡ್ ಗೇಬಲ್ ಅವರ ಚಾಂಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ನಮ್ಮ ಚಾಡ್ ಗೇಬಲ್ ಅವರು ನನ್ನ ರಿಯಲ್ ನೇಮ್ ಚಾಡ್ ಗೇಬಲ್, ನಾನು ಅಮೆರಿಕದಲ್ಲಿ ಹುಟ್ಟಿದ್ದು ಅಂತ ಹೇಳಿ ತನ್ನ ಫ್ಯಾಮಿಲಿನ ಪರಿಚಯ ಮಾಡಿಕೊಟ್ಟು ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ, ಹೇಗಾಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಮತ್ತೊಮ್ಮೆ ಈ ಒಂದು ಟ್ರಿಪಲ್ ಎಗೆ ಚಾಡ್ ಗೇಬಲ್ ನ ಕಮ್ ಬ್ಯಾಕ್ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಬಳಿ ಹೋಗಿ, ನೀನ್ ಏನೇ ಮಾಡಿದ್ರು ಕೂಡ ಯಾವಾಗ್ಲೂ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ನಾನೇ ಆಗಿರ್ತೀನಿ, ಬಟ್ ನಿನ್ನ ಕಣ್ಣಲ್ಲಿ ನಾನು ಈಗ ಹೇಳ್ತಾ ಇದ್ದೀನಿ ಯಾವಾಗ್ಲೂ ನೀನೇ ಓನ್ಲಿ ಎಲ್ ಗ್ರಾಂಡೆ ಅಮೆರಿಕಾನೋ ಆಗಿರ್ತೀಯ ಅಂತ ನಮ್ಮ ಚಾಡ್ ಗೇಬಲ್ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ ಹೇಳಿ ತನ್ನ ಐಡೆಂಟಿಟಿನ ದಾರೆ ಎರೆದಿದ್ದಾರೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ. ಸೊ ಫೈನಲಿ ಮುಖವಾಡ ಕಳ್ಸಿದೆ. ಅಂಡ್ ಮುಖವಾಡದ ಹಿಂದೆ ಇದ್ದಿದ್ದು ಬೇರೆ ಯಾರು ಅಲ್ಲ, ನಮ್ಮ ಚಾಡ್ ಗೇಬಲ್. ಅಂಡ್ ಮ್ಯಾಚ್ ಅದ್ಭುತವಾಗಿತ್ತು. ಮ್ಯಾಚ್ ಮುಗಿದ್ಮೇಲೆ ಪ್ರೋಮೋನು ಕೂಡ ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು.
ಟ್ರಿಪಲ್ ಎ ಮೆಗಾ ಇವೆಂಟ್ನ ಮಸ್ಕಾರಾ ವರ್ಸಸ್ ಮಸ್ಕಾರಾ ಮ್ಯಾಚ್.